ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾನೊಂದು ಗಿಫ್ಟ್ ಹ್ಯಾಂಪರ್ಸ್ ವಿಡಿಯೋ ಹಾಕಿದೀನಿ. ಅದು ನಮ್ ತಿಪ್ಟೂರ್ ಅವ್ರದೇ. ಅವ್ರ ಹತ್ರ ತುಂಬಾ ಚೆನ್ನಾಗಿರೋ ಗಿಫ್ಟ್ ಹ್ಯಾಂಪರ್ಸ್ ಎಲ್ಲ ಸಿಗ್ತವೆ. ನೀವು ಕೂಡ ಬೇಗ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಶನಿವಾರ ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಶುಕ್ರವಾರ ನೈಟ್ ಮೆಹಂದಿ ಆರ್ಡರ್ ಇಂದ ಬಂದಿದ್ದು ತುಂಬಾನೇ ಲೇಟ್ ಆಗಿತ್ತು. ಅದರಿಂದ ಬೆಳಗ್ಗೆ ಎದ್ದಿದ್ ಕೂಡ ಸ್ವಲ್ಪ ಲೇಟ್ ಆಯ್ತು. ಆದ್ರೂ ಕೂಡ ಬೇಗ ವಾರ ಮಾಡೋದಿಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಟ್ಟೆ. ನಮ್ಮನೆಯವರು ಪೂಜೆ ಮುಗಿಸಿದ್ರು. ಅಷ್ಟರಲ್ಲಿ ಒಂದ್ ಪಾರ್ಸಲ್ ಬಂದಿತ್ತು. ಅದನ್ನ ಓಪನ್ ಮಾಡಿ ನೋಡ್ತಾ ಇದ್ದೆ. ಹಾಗೆ ನೆನ್ನೆನೆ ಒಂದ್ ಪಾರ್ಸಲ್ ಬಂದಿತ್ತು. ಅಂಗಡಿ ಹತ್ರ ಇಂದ ಇಸ್ಕೊಂಬಂದೆ. ತುಂಬಾನೇ ಪ್ರಾಡಕ್ಟ್ ತರಿಸ್ಕೊಂಡಿದೀನಿ. ಆದ್ರೆ ಇನ್ನು ಯಾವ್ದು ರಿವ್ಯೂ ಮಾಡಿಲ್ಲ. ನಾನು ತಗೊಂಡಿರೋ ಎಲ್ಲ ಪ್ರಾಡಕ್ಟ್ ಕೂಡ ತುಂಬಾನೇ ಚೆನ್ನಾಗಿದೆ. ಮುಂದೆ ಒಂದೊಂದಾಗಿ ಎಲ್ಲ ಪ್ರಾಡಕ್ಟ್ ಕೂಡ ನಿಮ್ಮ ಹತ್ರನೇ ಶೇರ್ ಮಾಡ್ಕೊಂತೀನಿ. ಮತ್ತೆ ಸಂಜೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗಿ ತುಂಬಾ ದಿನನೇ ಆಗಿತ್ತು. ಪ್ರತಿ ವಾರನೂ ಏನಾದ್ರೂ ಒಂದು ಕೆಲಸ ಇರ್ತಿತ್ತು. ಅದರಿಂದ ಹೋಗೋದಿಕ್ಕೆ ಆಗ್ತಾ ಇರ್ಲಿಲ್ಲ. ಇವತ್ ಸಂಜೆ ಆಗಿ ಏನು ಕೆಲಸ ಇರ್ಲಿಲ್ಲ. ತುಂಬಾನೇ ಫ್ರೀ ಇದ್ದೆ. ಅದರಿಂದ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟೆ. ಫಸ್ಟ್ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡು ಅಲ್ಲಿಂದ ನಮ್ ತಿಪ್ಟೂರಮ್ಮನ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೂ ಕೂಡ ದರ್ಶನ ಮಾಡ್ಕೊಂಡು ಪಕ್ಕದಲ್ಲೇ ಇರೋ ಚಿಕ್ಕಮ್ಮಂಗೂ ಕೈ ಮುಕ್ಕೊಂಡು ಅಲ್ಲಿಂದ ನಾವು ಹಾಸನ್ ಸರ್ಕಲ್ ಅಲ್ಲಿ ಒಂದ್ ಕೆಫೆ ಇದೆ, ಅಲ್ಲಿಗೆ ಹೋದ್ವಿ. ಇಲ್ಲಿಗೆ ಬಂದ್ರು ನಮ್ಮ ಮನೆಯವರು ಇವತ್ತು ಇಂಡಿಯಾ ಮ್ಯಾಚ್ ಇದೆ ಅಂತ ನೋಡ್ಕೊಂಡ್ ಕೂತಿದ್ರು. ನನ್ಗಂತೂ ತುಂಬಾ ದಿನದಿಂದ ಸ್ಯಾಂಡ್ವಿಚ್ ತಿನ್ಬೇಕು ಅಂತ ಅನಿಸ್ತಾ ಇತ್ತು. ಬೇರೆ ಹತ್ರ ತಿಂದಿದ್ದೆ, ಬಟ್ ಸ್ವಲ್ಪನೂ ಟೇಸ್ಟ್ ಇರ್ಲಿಲ್ಲ. ಅದಕ್ಕೇನೆ ನಾನು ಇದೇ ಕೆಫೆಗೆ ಹೋಗಿ ತಿನ್ನೋಣ ಅಂತ ಹೇಳ್ದೆ. ಅದಕ್ಕೋಸ್ಕರ ನಮ್ಮ ಮನೆಯವರು ಕರ್ಕೊಂಡ್ ಬಂದ್ರು. ಸ್ಯಾಂಡ್ವಿಚ್ ಆಗಿ ಮಿಂಟ್ ಮಾಕ್ಟೈಲ್ ಕುಟ್ಕೊಂಡು ಮನೆ ಕಡೆ ಬರ್ತಾ ಇದ್ದು. ಬರ ರೋಡ್ ಅಲ್ಲೇನೆ ತುಂಬಾ ಕಡಿಮೆ ರೇಟಿಗೆ ಹಸಿ ಬಟಾಣಿ ಮಾರ್ತಾ ಇದ್ರು. ನಾನು ಇದುವರೆಗೂ ಹಸಿ ಬಟಾಣಿ ಯೂಸೇ ಮಾಡಿಲ್ಲ. ಒಣ ಬಟಾಣಿನೇ ನೆನಾಕ್ಬಿಟ್ಟು ಯೂಸ್ ಮಾಡ್ತಾ ಇದ್ದೆ. ಆದ್ರೆ ಇವತ್ತು ತುಂಬಾ ಹಸಿ ಬಟಾಣಿನೇ ತಗೊಂಡ್ಬಂದಿದ್ದೆ. ಮನೆಗ್ ಬಂದ ತಕ್ಷಣ ಬಟಾಣಿ ಬಿಡಿಸ್ಕೊಂಡ್ ಕೂತಿದ್ವಿ. ನಾನು ಅಡ್ಗೆ ಮಾಡೋದಿಕ್ಕೆ ಅಂತ ಹೋದೆ. ಇನ್ ಮಿಕ್ಕಿದ್ದೆಲ್ಲ ನಮ್ಮ ಮನೆಯವರೇ ಬಿಡಿಸ್ಕೊಟ್ರು. ಈ ವ್ಲಾಗ್ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಮರಿದೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.